ವೇದಿಕ್ ಸೊಸೈಟಿದು ಎಕನಾಮಿಕ್ ಹ್ಯಾಬಿಟ್ಸ್ ಯಾವ ತರ ಇತ್ತು, ಏನೇನು ನೋಡ್ತಾ ಇದ್ವಿ, ಟ್ರೇಡ್ ಪ್ರೈಮರಿ ಆಕ್ಯುಪೇಷನ್ ಯಾವ್ದಾಗಿತ್ತು, ಟ್ರೇಡ್ ಮಾಡ್ತಾ ಇದ್ರೆ ಯಾವ ತರ ಟ್ರೇಡ್ ಮಾಡ್ತಾ ಇದ್ರು, ಯಾವ್ದಾದ್ರು ಕರೆನ್ಸಿ ಇತ್ತಾ, ಅದೆಲ್ಲದ ಬಗ್ಗೆನೂ ಕೂಡ ನಾವು ನೋಡ್ಕೊಳ್ತಾ ಹೋಗೋಣ. ಒಂದು ಎಕನಾಮಿ ಅಂತ ಬಂದ್ರೆ ನಿಮಗೆ ಆಲ್ರೆಡಿ ಹೇಳಿದ್ದೆ, ಸ್ಟಾರ್ಟ್ ಮಾಡ್ಬೇಕಾದ್ರೆ ಹೇಳಿದ್ದೆ, ಪ್ರೈಮರಿ ಆಕ್ಯುಪೇಷನ್ ಯಾವ್ದಿತ್ತು ಋಗ್ವೇದಿಕ್ ಟೈಮ್ನಲ್ಲಿ, ಪಾಸ್ಟೋರಲಿಸಮ್ ಅಲ್ವಾ. ಸೊ ಇಟ್ ವಾಸ್ ಅ ಪಾಸ್ಟೋರಲ್ ಎಕನಾಮಿ ಅಂತ ಹೇಳ್ಬೋದು ನಾವು. ಫೋಕಸ್ ಯಾವ್ದ್ರ ಮೇಲ್ಗಡೆಗಿತ್ತು ಜಾಸ್ತಿ, ಅನಿಮಲ್ ಹಸ್ಬೆಂಡ್ರಿ ಮೇಲ್ಗಡೆಗಿತ್ತು. ಫೋಕಸ್ ಯಾವ್ದ್ರ ಮೇಲ್ಗಡೆಗಿತ್ತು, ಪಾಸ್ಟೋರಲಿಸಮ್ ಮೇಲ್ಗಡೆಗಿತ್ತು. ಸೊ ಅಗ್ರಿಕಲ್ಚರ್ ವಾಸ್ ಸೆಕೆಂಡರಿ ಆಕ್ಯುಪೇಷನ್. ಇಲ್ಲಿ ಶಿಫ್ಟಿಂಗ್ ಅಗ್ರಿಕಲ್ಚರ್ ನ ಪ್ರಾಕ್ಟೀಸ್ ಮಾಡೋದನ್ನ ನಾವು ನೋಡ್ತೀವಿ. ನಿಮಗೆ ಹೇಳಿದ್ದೀನಿ ನಾನು ನಿಮಗೆ, ಶಿಫ್ಟಿಂಗ್ ಅಗ್ರಿಕಲ್ಚರ್ಗೆ ಕೆಲವು ಕಡೆಗೆ ಜುಮ್ ಅಗ್ರಿಕಲ್ಚರ್ ಅಂತಾನು ಕೂಡ ಕರೀತಾರೆ, ಟೆಂಪ್ರವರಿ ಅಗ್ರಿಕಲ್ಚರ್ ಅಂತಾನು ಕೂಡ ಕರೀತಾರೆ. ಇದ್ರ ಬಗ್ಗೆ ಆಲ್ರೆಡಿ ಹೇಳಿದ್ದೀನಿ ನಾನು ನಿಮಗೆ. ಶಿಫ್ಟಿಂಗ್ ಅಗ್ರಿಕಲ್ಚರ್ ನ ಪ್ರಾಕ್ಟೀಸ್ ಮಾಡೋದನ್ನ ನಾವು ನೋಡ್ತೀವಿ. ಆ ಅಗ್ರಿಕಲ್ಚರ್ ನಲ್ಲಿ ಬಾರ್ಲಿ ವಾಸ್ ದ ಮೈನ್ ಗ್ರೈನ್. ಏನಕ್ಕೆ ಬಾರ್ಲಿ ಮೈನ್ ಗ್ರೈನ್ ಆಗಿತ್ತು, ಅಥವಾ ಅಗ್ರಿಕಲ್ಚರ್ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಇವರು, ಅಲ್ಲಿ ಬಾರ್ಲಿ ಏನಕ್ಕೆ ಸ್ಟೇಪಲ್ ಡಯಟ್ ಆಗಿತ್ತು ಅವ್ರದ್ದು, ಏನಕ್ಕೆ ಅಂದ್ರೆ ಋಗ್ವೇದದಲ್ಲಿ ಅವ್ರು ಇನ್ನೂ ಕೂಡ ನಾರ್ತ್ ವೆಸ್ಟರ್ನ್ ಪಾರ್ಟ್ ಆಫ್ ಇಂಡಿಯಾದಲ್ಲೇ ಇದ್ದಾರೆ, ಇನ್ನ ಈಸ್ಟರ್ನ್ ಸೈಡ್ಗೆ ಬಂದಿಲ್ಲ. ಅದಕ್ಕೋಸ್ಕರ ನಾರ್ತ್ ವೆಸ್ಟ್ ಅಂದ್ರೆ ಇವತ್ತಿನ ಮಾಡರ್ನ್ ಡೇ ಪಾಕಿಸ್ತಾನದ ರೀಜನ್ ಅಲ್ಲಿ ಇದ್ರು. ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಷ್ಟೇ ಅಲ್ವಾ, ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಕೂಡ ಸ್ಟೇಪಲ್ ಡಯಟ್ ಪಂಜಾಬ್ ರೀಜನ್ ಅಲ್ಲಿ ಬಾರ್ಲಿನೇ ಆಗಿದ್ದು, ಹೌದು ಅಲ್ವಾ. ಸೊ ಹಾಗಾಗಿ ಬಾರ್ಲಿ ವಾಸ್ ದೇರ್ ಸ್ಟೇಪಲ್ ಡಯಟ್. ಬಾರ್ಲಿಗೆ ಯಾವ ಅಂತ ಕರೆಯೋರು ಸಂಸ್ಕೃತದಲ್ಲಿ ಋಗ್ವೇದಿಕ್ ಟೈಮ್ ಪೀರಿಯಡ್ ನಲ್ಲಿ. ಇಲ್ಲಿ ವುಡನ್ ಪ್ಲೌನ ಯೂಸ್ ಮಾಡ್ಕೊಳ್ಳೋರು ಯಾವ್ದ್ರಲ್ಲಿ, ಋಗ್ವೇದಿಕ್ ಟೈಮ್ ಪೀರಿಯಡ್ ನಲ್ಲಿ. ಅದಕ್ಕೆ ಫಲ ಅಂತ ಕರೆಯೋರು, ಇಲ್ಲ ಸಿರ ಅಂತ ಕರೆಯೋರು, ಇಲ್ಲ ಲಂಗಳ ಅಂತ ಕರೆಯೋರು. ಸೊ ಈ ತರ ಮೂರು ಹೆಸರಿಂದ ವುಡನ್ ಪ್ಲೌನ ಕರೆಯೋರು ಅಂತ ನಾವು ಹೇಳ್ಬೋದು. ಆದ್ರೆ ಲೇಟರ್ ವೇದಿಕ್ ಏಜಿಗೆ ಬಂದಾಗ ಏನಾಗುತ್ತೆ, ಲೇಟರ್ ವೇದಿಕ್ ಏಜಿಗೆ ಬರ್ತಾ ಹೋದಂಗೆನೆ ಸೆಟಲ್ಮೆಂಟ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಅಲ್ವಾ. ಟೆಂಪ್ರವರಿ ಒಂದ್ ಕಡೆಗೆ ಸೆಟ್ಲ್ ಆಗೋದಕ್ಕೂ ಕೂಡ ಪರ್ಮನೆಂಟ್ ಆಗಿ ದೇ ಸ್ಟಾರ್ಟೆಡ್ ಸೆಟ್ಲಿಂಗ್ ಇನ್ ಒನ್ ಪ್ಲೇಸ್. ಸೊ ಹಾಗಾಗಿ ಒಂದು ಕಡೆ ಸೆಟ್ಲ್ ಆಗೋದಕ್ಕೆ ಸ್ಟಾರ್ಟ್ ಮಾಡಿದಾಗ ವಾಟ್ ಬಿಕೇಮ್ ದರ್ ಪ್ರೈಮರಿ ಆಕ್ಯುಪೇಷನ್, ಅಗ್ರಿಕಲ್ಚರ್ ಬಿಕೇಮ್ ದರ್ ಪ್ರೈಮರಿ ಆಕ್ಯುಪೇಷನ್. ಅಗ್ರೇರಿಯನ್ ಎಕನಾಮಿ ಆಗೋದನ್ನ ನೋಡ್ತೀವಿ ನಾವು ಲೇಟರ್ ವೇದಿಕ್ ಏಜ್ ನಲ್ಲಿ. ಪಾಸ್ಟೋರಲಿಸ್ಟ್ ಎಕನಾಮಿಯಿಂದ ಅಗ್ರೇರಿಯನ್ ಎಕನಾಮಿಗೆ ಟ್ರಾನ್ಸ್ಫಾರ್ಮ್ ಆಗೋದನ್ನ ನೋಡ್ತೀವಿ. ಹಾಗಿದ್ರೂ ಕೂಡ ಪಾಸ್ಟೋರಲಿಸಮ್ ನ ಬಿಟ್ಟಿರ್ಲಿಲ್ಲ. ದೇ ಯೂಸ್ ಟು ಪ್ರಾಕ್ಟೀಸ್ ಮಿಕ್ಸ್ಡ್ ಫಾರ್ಮಿಂಗ್. ನಿಮ್ಗೆ ಹೇಳಿದ್ದೆ ಅಲ್ವಾ, ಮಿಕ್ಸ್ಡ್ ಕ್ರಾಪಿಂಗ್ ಮತ್ತೆ ಮಿಕ್ಸ್ಡ್ ಫಾರ್ಮಿಂಗ್ ಬಗ್ಗೆ ಒಂದ್ಸರಿ ಹೇಳಿದ್ದೆ. ಮಿಕ್ಸ್ಡ್ ಕ್ರಾಪಿಂಗ್ ಅಂದ್ರೆ ಒಂದು ಸಿಂಗಲ್ ಪ್ಲಾಟ್ ಆಫ್ ಲ್ಯಾಂಡ್ ನಲ್ಲಿ ಕಲ್ಟಿವೇಟಿಂಗ್ ಮೋರ್ ದನ್ 2 crops ಗೆ ನಾವು ಮಿಕ್ಸ್ಡ್ ಕ್ರಾಪಿಂಗ್ ಅಂತ ಕರಿತೀವಿ. ಅಗ್ರಿಕಲ್ಚರ್ನ ಜೊತೆಗೆ ಅನಿಮಲ್ ಹಸ್ಬೆಂಡ್ರಿನ ಸಿಂಗಲ್ ಪ್ಲಾಟ್ ಆಫ್ ಲ್ಯಾಂಡ್ ನಲ್ಲಿ ಇಫ್ ಈ ಪ್ರಾಕ್ಟೀಸ್, ಅದನ್ನ ನಾವು ಮಿಕ್ಸ್ಡ್ ಫಾರ್ಮಿಂಗ್ ಅಂತ ಕರಿತೀವಿ. ಅಂದ್ರೆ ಇನ್ನಾನು ಕೂಡ ಕ್ಯಾಟಲ್ ರೇರಿಂಗ್ ಆಗಿರ್ಬೋದು, ಆ ಪ್ರಾಕ್ಟೀಸಸ್ ನ ಲೇಟರ್ ವೇದಿಕ್ ಏಜ್ ಟೈಮ್ ನಲ್ಲೂ ಕೂಡ ಬಿಟ್ಟಿರ್ಲಿಲ್ಲ. ಸೊ ಇಲ್ಲೊಂದು ಪಾಯಿಂಟ್ ಮಿಸ್ ಮಾಡಿದೆ, ಋಗ್ವೇದಿಕ್ ಏಜ್ ನಲ್ಲಿ ಬಹಳ ಜಾಸ್ತಿ ದುಡ್ಡು ಇರುವಂತವನ್ಗೆ ಅಥವಾ ವೆಲ್ತಿ ಮ್ಯಾನ್ಗೆ ಗೋಮತ್ ಅಂತ ಕರೆಯೋರು. ಏನಕ್ಕೆ ಅಂದ್ರೆ ಕ್ಯಾಟಲ್ ವಾಸ್ ದ ಮೆಷರ್ ಆಫ್ ವೆಲ್ತ್ ಋಗ್ವೇದಿಕ್ ಟೈಮ್ ಪೀರಿಯಡ್ ನಲ್ಲಿ. ನಿಮ್ಗೆ ಹೇಳಿದ್ದೆ ಅಲ್ವಾ, ಪೊಲಿಟಿಕಲ್ ನೆನ್ನೆ ಮಾಡ್ಬೇಕಾದ್ರೆ ಹೇಳಿದ್ದೆ ನಿಮ್ಗೆ, ವಾರಿಗೆ ಗೋಗ್ನ ಅಂತ ಕರೆಯೋರು ಋಗ್ವೇದಿಕ್ ಏಜ್ ನಲ್ಲಿ. ಏನಕ್ಕೆ ಅಂದ್ರೆ ಗೋವುಗಳನ್ನ ಗವಿಷ್ಟಿ ಅಂತ ಕರೆಯೋರು, ಗೋಗ್ನ ಅಂತ ಕರೆಯೋರು ಅಂತ ಹೇಳಿದ್ದೆ. ಅಂದ್ರೆ ವಾರ್ ವಾಸ್ ಫಾಟ್ ಫಾರ್ ಕೌಸ್. ಸೊ ಇಲ್ಲಿ ಯಾರ ಹತ್ರ ಜಾಸ್ತಿ ಕ್ಯಾಟಲ್ಸ್ ಇತ್ತು ಅವನನ್ನ ವೆಲ್ತಿ ಅಂತ ಕನ್ಸಿಡರ್ ಮಾಡೋರು, ಅವನಿಗೆ ಗೋಮತ್ ಅಂತ ಕರೆಯೋರು. ಆದ್ರೆ ಈ ಕಡೆಗೆ ಬಂದ್ರೆ ಇಲ್ಲಿ ನೋಡ್ತೀವಿ ನಾವು ಅಗ್ರಿಕಲ್ಚರಲ್ ಎಕನಾಮಿ ನೋಡ್ತೀವಿ, ಮಿಕ್ಸ್ಡ್ ಫಾರ್ಮಿಂಗ್ ಬಗ್ಗೆ ನೋಡ್ತೀವಿ ನಾವು. ಅದ್ರ ಜೊತೆಗೆ ಸೆಟಲ್ಡ್ ಅಗ್ರಿಕಲ್ಚರ್ಗೆ ಕಿನಾಶ ಅಂತ ಕರೀತಾರೆ. ಲೇಟರ್ ವೇದಿಕ್ ಏಜ್ ನಲ್ಲಿ ಕಿನಾಶ ಅನ್ನುವಂಥ ಒಂದು ಪ್ರಾಕ್ಟೀಸ್ ನ ಸ್ಟಾರ್ಟ್ ಮಾಡ್ಕೊಳ್ಳೋದನ್ನ ನಾವು ನೋಡ್ತೀವಿ. ಯಾವಾಗ ಸೆಟಲ್ಮೆಂಟ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ, ಸೆಟಲ್ಮೆಂಟ್ ಒಂದ್ ಕಡೆ ಸೆಟಲ್ ಆಗೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಾಗ ಏನಾಗುತ್ತೆ, ವಿಲೇಜ್ ಎಮರ್ಜ್ ಆಗೋದನ್ನ ನೋಡ್ತೀವಿ. ವಿಲೇಜ್ ಸುಮಾರು ವರ್ಷ ಹಾಗೆ ಕಳಿತಾ ಹೋದ್ರೆ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಹೋದ್ರೆ ಏನಾಗುತ್ತೆ, ವಿಲೇಜ್ ಟೌನ್ ಆಗೋದನ್ನ ನಾವು ನೋಡ್ತೀವಿ. ಸೊ ಊರಿಂದ ನಗರ ಅನ್ನುವಂಥ ಒಂದು ಕಾನ್ಸೆಪ್ಟ್ ನ ನಾವು ನೋಡ್ತೀವಿ. ಅಂದ್ರೆ ಲೇಟರ್ ಪಾರ್ಟ್ ಆಫ್ ಲೇಟರ್ ವೇದಿಕ್ ಏಜ್ ನಲ್ಲಿ ವಿ ಸಿ ದ ಸೆಕೆಂಡ್ ವೇವ್ ಆಫ್ ಅರ್ಬನೈಸೇಷನ್ ಅಂತ ಹೇಳ್ಬೋದು. ಫಸ್ಟ್ ವೇವ್ ಆಫ್ ಅರ್ಬನೈಸೇಷನ್ ನೋಡೋದು ಎಲ್ಲಿ ನಾವು, ಫಸ್ಟ್ ವೇವ್ ಆಫ್ ಅರ್ಬನೈಸೇಷನ್ ನೋಡೋದು ಅಥವಾ ಫಸ್ಟ್ ಏರ್ ಆಫ್ ಅರ್ಬನೈಸೇಷನ್ ನೋಡೋದು ನಾವು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಲ್ಲಿ. ಲೇಟರ್ ಪಾರ್ಟ್ ಆಫ್ ಲೇಟರ್ ವೇದಿಕ್ ಏಜ್ ನಲ್ಲಿ ನಗರಗಳು ಎಮರ್ಜ್ ಆಗೋದನ್ನ ನಾವು ನೋಡ್ತೀವಿ, ಸಿಟೀಸ್ ಎಮರ್ಜ್ ಆಗೋದನ್ನ ನೋಡ್ತೀವಿ. ಸೊ ದಟ್ ವಾಸ್ ದ ಸೆಕೆಂಡ್ ಫೇಸ್ ಆಫ್ ಅರ್ಬನೈಸೇಷನ್ ಇನ್ ಇಂಡಿಯಾ. ಸೊ ಇಲ್ಲಿ ಸ್ಟೇಪಲ್ ಡಯಟ್ ಅಥವಾ ಮೇನ್ ಕ್ರಾಪ್ಸ್ ಕಲ್ಟಿವೇಟ್ ಮಾಡ್ತಾ ಇದ್ದಿದ್ದು ಯಾವ್ದು, ಇವರು ರೈಸ್ ಅಂದ್ರೆ ಪ್ಯಾಡಿ ಕಲ್ಟಿವೇಟ್ ಮಾಡ್ತಾ ಇದ್ರು. ರೈಸ್ಗೆ ಇವರು ವ್ರಿಹಿ ಅಂತ ಕರೆಯೋರು, ವೀಟ್ಗೆ ಗೋಧುಮ ಅಂತ ಕರೆಯೋರು. ಅದೇ ತರ ಅಗ್ರಿಕಲ್ಚರ್ನ ಸೆಟಲ್ಡ್ ಅಗ್ರಿಕಲ್ಚರ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇರಿಗೇಷನ್ ಬೇಕೇ ಬೇಕು. ಅದಕ್ಕೋಸ್ಕರ ಇರಿಗೇಷನ್ ಚಾನಲ್ಸ್ ಗಳನ್ನ ಕನ್ಸ್ಟ್ರಕ್ಟ್ ಮಾಡ್ಕೊಳ್ಳೋರು. ಆ ಇರಿಗೇಷನ್ ಚಾನಲ್ಸ್ ಗಳಿಗೆ ಕೂಲ್ಯ ಅಂತ ಕರೆಯೋರು. ಇನ್ನೊಂದು ಪಾಯಿಂಟ್ ನೆನ್ಪಿಡ್ಕೋಬೇಕು ಏನು ನಾವಿಲ್ಲಿ ಅಂತ ಹೇಳಿದ್ರೆ, ಲೇಟರ್ ವೇದಿಕ್ ಏಜ್ ನಲ್ಲಿ ದೇ ಸ್ಟಾರ್ಟೆಡ್ ಯೂಸಿಂಗ್ ಐರನ್ ಪ್ಲೌ.
ಐರನ್ ಪ್ಲೌನ ಯೂಸ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಏನು ಅವರು ಪ್ಯಾಸ್ಟರಲಿಸಮ್ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ, ದನಗಳು ಏನಿತ್ತು ಆ ದನಗಳು ಎಕ್ಸ್ಕ್ರೀಟಾ ಏನಿರ್ತಾ ಇತ್ತು ಅದನ್ನ ಫರ್ಟಿಲೈಸರ್ಸ್ ತರ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಒಂದ್ ಕಡೆಗೆ ಐರನ್ ಟೂಲ್ಸ್ ನ ಯೂಸ್ ಮಾಡ್ಕೊಳ್ತಾರೆ, ಈಸ್ಟ್ವರ್ಡ್ ಎಕ್ಸ್ಪಾನ್ಷನ್ ಆಗ್ತಾ ಹೋಗುತ್ತೆ. ಈಸ್ಟ್ವರ್ಡ್ ಎಕ್ಸ್ಪಾನ್ಷನ್ ಆಗ್ತಾ ಹೋದಂಗೆ ಹೊಸ ಅಗ್ರಿಕಲ್ಚರಲ್ ಲ್ಯಾಂಡ್ ಎಮರ್ಜ್ ಆಗೋದನ್ನ ನೋಡ್ತೀವಿ ನಾವು. ಒಂದ್ ಕಡೆ ಹೊಸ ಅಗ್ರಿಕಲ್ಚರಲ್ ಲ್ಯಾಂಡ್ ಎಮರ್ಜ್ ಆಗುತ್ತೆ. ಪ್ರಾಬ್ಲಮ್ ಏನು, ಆ ಸಿಂಗಲ್ ಪ್ಲಾಟ್ ಆಫ್ ಲ್ಯಾಂಡ್ ನಲ್ಲಿ ಏನದು ಆ ಸಾಯಿಲ್ ಫರ್ಟಿಲಿಟಿ ಬೇಗ ಕಳೆದು ಹೋಗ್ಬಿಡುತ್ತೆ. ಪದೇ 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 ಅಗ್ರಿಕಲ್ಚರ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಒಂದೇ ಜಾಗದಲ್ಲಿ. ಸೊ ಯಾವಾಗ ಫರ್ಟಿಲಿಟಿ ಲಾಸ್ ಆಗುತ್ತೆ ಅವಾಗ ಏನ್ ಮಾಡ್ಬೇಕು, ನಾವು ಎಕ್ಸ್ಟ್ರಾ ಮೇಲ್ಗಡೆಗೆ ಫರ್ಟಿಲೈಸರ್ನ ಹಾಕಬೇಕು. ಇಲ್ಲಿ ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ನ ಯೂಸ್ ಮಾಡ್ಕೊಂಡು ಏನ್ ಮಾಡ್ಕೊಳ್ತಾರೆ, ದೇ ವರ್ ಏಬಲ್ ಟು ಸೆಟಲ್ ಇನ್ ಸಿಂಗಲ್ ಪ್ಲೇಸ್ ಫಾರ್ ಮೋರ್ ದನ್ ಸೆಂಚುರೀಸ್. ಸೊ ಆ ನಾಲೆಡ್ಜ್ ಆಫ್ ಮೆನ್ಯೂರ್ ಆಗಿರ್ಬೋದು, ಇಲ್ಲ ನಾಲೆಡ್ಜ್ ಆಫ್ ಐರನ್ ಪ್ಲವ್ ಆಗಿರ್ಬೋದು, ಆ ಒಂದು ರೀಸನ್ ಇಂದಾನೆ ಇವರು ಶಿಫ್ಟಿಂಗ್ ಅಗ್ರಿಕಲ್ಚರ್ನ ಬಿಟ್ಬಿಟ್ಟು ಒಂದ್ ಕಡೆಗೆ ಸೆಟಲ್ ಆಗುವಂತ ಅಗ್ರಿಕಲ್ಚರ್ನ ಪ್ರಾಕ್ಟೀಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಯಾವುದೇ ತರದ ಟ್ರೇಡ್ ಮತ್ತೆ ಕಾಮರ್ಸ್ ನ ನೋಡೋದಿಲ್ಲ ನಾವು ಋಗ್ವೇದಿಕ್ ಏಜ್ ನಲ್ಲಿ. ಏನಕ್ಕೆ ಅಂದ್ರೆ ಸೆಲ್ಫ್ ಸಫಿಶಿಯಂಟ್ ಎಕನಾಮಿ ಆಗಿತ್ತು. ಏನು ಬೇಕೋ ಅದನ್ನ ಬೆಳ್ಕೊಳ್ಳೋರು, ಏನು ಬೇಕೋ ಅದನ್ನ ತಿನ್ಕೊಳ್ಳೋರು, ಅಲ್ಲಿಗೆ ಮುಗಿದೋಯ್ತು, ಮತ್ತೆ ಬೇರೆ ಕಡೆಗೆ ಹೋಗು. ಸೊ ಕಾಮರ್ಸ್ ಮೇಲ್ಗಡೆಗೆ, ಟ್ರೇಡ್ ಮೇಲ್ಗಡೆಗೆ ಅಷ್ಟೊಂದು ಫೋಕಸ್ ಇಲ್ಲದೆ ಇರುವಂತ ಸಿಸ್ಟಮ್ ಇತ್ತು ಋಗ್ವೇದಿಕ್ ಏಜ್ ನಲ್ಲಿ. ಅದನ್ನು ಕೂಡ ಎಲ್ಲರೂ ಎಲ್ಲದನ್ನು ಕೂಡ ಕಲ್ಟಿವೇಟ್ ಮಾಡೋದಕ್ಕಾಗುತ್ತಾ, ಇಲ್ಲ. ಸೊ ಹಾಗಾಗಿ ಏನ್ ಮಾಡ್ತಾ ಇದ್ರು, ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಕ್ಕೆ ಬಾರ್ಟರ್ ಸಿಸ್ಟಮ್ ನ ಯೂಸ್ ಮಾಡ್ಕೊಳ್ತಿದ್ದನ್ನ ನಾವು ನೋಡ್ತೀವಿ. ಇಲ್ಲಿ ಯಾವುದೇ ತರದ ಟ್ರೇಡ್ ಮತ್ತೆ ಕಾಮರ್ಸ್ ಇರಲಿಲ್ಲ. ದೇರ್ ವಾಸ್ ನೋ ಕಾನ್ಸೆಪ್ಟ್ ಆಫ್ ಪ್ರೈವೇಟ್ ಪ್ರಾಪರ್ಟಿ. ಏನಕ್ಕೆ, ಜನ ಒಂದ್ ಕಡೆ ನೆಲೆ ನಿಂತ್ಕೊಂಡ್ರೆ ಅಲ್ವಾ, ಒಂದ್ ಕಡೆ ಪರ್ಮನೆಂಟ್ ಆಗಿ ನಿಂತ್ಕೊಂಡ್ರೆ ತಾನೆ ಪ್ರೈವೇಟ್ ಪ್ರಾಪರ್ಟಿ ಅನ್ನೋ ಕಾನ್ಸೆಪ್ಟ್ ಬರುವಂತದ್ದು. ಯಾವಾಗ್ಲೂ ಟ್ರಾನ್ಸ್ಫರ್ ಆಗ್ತಾನೆ ಇದ್ರೆ ಪ್ರೈವೇಟ್ ಪ್ರಾಪರ್ಟಿ ಎಲ್ಲಿ ಬರುತ್ತೆ? ಯಾವಾಗ್ಲೂ ಒಂದ್ ಕಡೆ ಇನ್ನೊಂದ್ ಕಡೆಗೆ ಹೋಗ್ತಾನೆ ಇದ್ರೆ ಪ್ರೈವೇಟ್ ಪ್ರಾಪರ್ಟಿ ಅಂತ ಕಾನ್ಸೆಪ್ಟ್ ಎಲ್ಲಿಂದ ಬರುತ್ತೆ? ಪ್ರೈವೇಟ್ ಪ್ರಾಪರ್ಟಿ ಅಂತ ಕಾನ್ಸೆಪ್ಟ್ ಇದ್ದೇ ಇರಲಿಲ್ಲ ಅಂತ ಹೇಳ್ಬೋದು ನಾವು. ದೇರ್ ವಾಸ್ ನೋ ಕಾನ್ಸೆಪ್ಟ್ ಆಫ್ ಪ್ರೈವೇಟ್ ಪ್ರಾಪರ್ಟಿ ಇನ್ ಋಗ್ವೇದಿಕ್ ಏಜ್. ಇಂಪಾರ್ಟೆಂಟ್ ಆಕ್ಯುಪೇಷನ್ ಪ್ಯಾಸ್ಟರಲಿಸಮ್ ಮತ್ತೆ ಅಗ್ರಿಕಲ್ಚರ್ ನ ಬಿಟ್ಟು ಬಹಳ ಇಂಪಾರ್ಟೆಂಟ್ ಆಗಿದ್ದಂತ ಆಕ್ಯುಪೇಷನ್ ಯಾವುದು ಅಂತ ಹೇಳಿದ್ರೆ ಕಾರ್ಪೆಂಟ್ರಿ. ಏನಕ್ಕೆ ಕಾರ್ಪೆಂಟ್ರಿ ಅಂತ ಹೇಳಿದ್ರೆ, ನಾವು ಏನದು ವೇದಿಕ್ ಆರ್ಯನ್ಸ್, ನಿಮಗೆ ಆರ್ಯನ್ ಮೈಗ್ರೇಷನ್ ಥಿಯರಿ, ಆರ್ಯನ್ ಇನ್ವೇಷನ್ ಥಿಯರಿ ಬಗ್ಗೆ ಹೇಳ್ಬೇಕಾದ್ರೆ ಒಂದ್ಸರಿ ಹೇಳಿದ್ದೆ ನಿಮ್ಗೆ. ದೇ ಹ್ಯಾಡ್ ದ ನಾಲೆಡ್ಜ್ ಆಫ್ ಹಾರ್ಸಸ್, ದೇ ಹ್ಯಾಡ್ ದ ನಾಲೆಡ್ಜ್ ಆಫ್ ಐರನ್, ದೇ ಆಲ್ಸೋ ಹ್ಯಾಡ್ ದ ನಾಲೆಡ್ಜ್ ಆಫ್ ಚಾರಿಯಟ್ಸ್. ಪ್ಯಾಸ್ಟರಲಿಸಮ್ ಒಂದ್ ಕಡೆ ಇನ್ನೊಂದ್ ಕಡೆ ಗುಳೆ ಹೋಗ್ತಾನೆ ಇರಬೇಕು ಯಾವಾಗ್ಲೂ ಅಂತ ಹೇಳಿದ್ರೆ ನಡ್ಕೊಂಡು ಹೋಗೋದಕ್ಕಾಗತ್ತಾ? ಇಲ್ಲ. ಅದಕ್ಕೆ ಅವರು ಚಾರಿಯಟ್ಸ್ ಗಳನ್ನ ಯೂಸ್ ಮಾಡ್ಕೊಳ್ತಾ ಇದ್ದನ್ನ ನಾವು ನೋಡ್ತೀವಿ. ಸೊ ಚಾರಿಯಟ್ಸ್ ಗಳನ್ನ ಎದನ್ನ ಮಾಡ್ತಾ ಇದ್ದಾರೆ, ಸ್ಟೀಲಿಂದ ಮಾಡೋದಕ್ಕಾಗ್ತಿತ್ತು ಅವತ್ತಿನ ಟೈಮ್ ನಲ್ಲಿ? ಇಲ್ಲ. ಅಷ್ಟೊಂದು ಐರನ್ ಸ್ಮೆಲ್ಟ್ ಮಾಡೋದಕ್ಕೆ ಕೇಪಬಿಲಿಟಿ ಇರಲಿಲ್ಲ. ಸೊ ವುಡ್ ಇಂದ ಚಾರಿಯಟ್ಸ್ ನ ಮಾಡ್ಕೊಳ್ತಿದ್ದನ್ನ ನಾವು ನೋಡ್ತೀವಿ. ಸೊ ಹಾಗಾಗಿ ಕಾರ್ಪೆಂಟ್ರಿ ವಾಸ್ ದ ಇಂಪಾರ್ಟೆಂಟ್ ಆಕ್ಯುಪೇಷನ್ ಡ್ಯೂರಿಂಗ್ ಋಗ್ವೇದಿಕ್ ಟೈಮ್. ಇನ್ನೊಂದು ಆಕ್ಯುಪೇಷನ್ ಸ್ಪಿನ್ನಿಂಗ್ ಅಂದ್ರೆ ಕಾಟನ್ ಅನ್ನ ಯಾನ್ ಮಾಡೋದನ್ನ ನಾವು ಸ್ಪಿನ್ನಿಂಗ್ ಅಂತ ಕರಿತೀವಿ. ಆ ಸ್ಪಿನ್ನಿಂಗ್ ಇನ್ನೊಂದು ಆಕ್ಯುಪೇಷನ್ ಆಗಿತ್ತು. ಗೋಲ್ಡ್ ಸ್ಮಿತ್ ಇರೋದನ್ನ ನಾವು ನೋಡ್ತೀವಿ. ಸೊ ಎಲ್ಲಾನು ಕೂಡ ಬಾರ್ಟರ್ ಸಿಸ್ಟಮ್ ನ ಯೂಸ್ ಮಾಡಿಕೊಂಡು ಎಕ್ಸ್ಚೇಂಜ್ ಮಾಡ್ಕೊಳ್ತಾ ಇದ್ರು. ಆದ್ರೆ ಲಾರ್ಜರ್ ಟ್ರಾನ್ಸಾಕ್ಷನ್ಸ್ಗೋಸ್ಕರ ಅಕಸ್ಮಾತ್ ಜಾಸ್ತಿ ನಂಬರ್ ಆಫ್ ಗೂಡ್ಸ್ ನಲ್ಲಿ ಟ್ರೇಡ್ ಮಾಡ್ತಾ ಇದ್ರೆ ಅವಾಗ ನಿಕ್ಷಾ ಅಂತ ಹೇಳ್ಬಿಟ್ಟು ಒಂದು ಕಾಯಿನ್ ನ ಯೂಸ್ ಮಾಡ್ಕೊಳ್ಳೋರು. ಇಲ್ಲಿ ತನಕನೂ ಕೂಡ ದೇರ್ ಇಸ್ ನೋ ಆರ್ಕಿಯಾಲಜಿಕಲ್ ಎವಿಡೆನ್ಸ್ ಫಾರ್ ನಿಕ್ಷಾ ಅಂತ ಹೇಳ್ಬಿಟ್ಟು ವೇದಿಕ್ ಏಜ್ ನಲ್ಲಿ ನಿಕ್ಷಾ ಅಂತ ಏನು ಮೆನ್ಷನ್ ಮಾಡಿದ್ದಾರೆ, ಆ ನಿಕ್ಷಾದ ಬಗ್ಗೆ ಯಾವುದೇ ತರದ ಆರ್ಕಿಯಾಲಜಿಕಲ್ ಎವಿಡೆನ್ಸ್ ಸಿಕ್ಕಿಲ್ಲ. ಎಲ್ಲಿ ಸಿಕ್ಕಿದೆ ನಮಗೆ ಎವಿಡೆನ್ಸ್ ಅಂತ ಹೇಳಿದ್ರೆ ಓನ್ಲಿ ಇನ್ ಲಿಟ್ರರಿ ಸೋರ್ಸಸ್. ನಿಕ್ಷಾ ಅನ್ನುವಂಥ ಒಂದು ಕಾಯಿನ್ ಗೋಲ್ಡ್ ಕಾಯಿನ್ ಇತ್ತು ಅಂತ ಹೇಳ್ಬಿಟ್ಟು, ನಿಕ್ಷಾ ಅಂದ್ರೆ ಗೋಲ್ಡ್ ಕಾಯಿನ್. ಈ ನಿಕ್ಷಾ ಅನ್ನುವಂಥ ಒಂದು ಕಾಯಿನ್ ಇತ್ತು ಅಂತ ಹೇಳ್ಬಿಟ್ಟು ಅಲ್ಲಲ್ಲಿ ಮೆನ್ಷನ್ಸ್ ಬರೋದನ್ನ ನೋಡ್ತೀವಿ ನಾವು ವೇದಿಕ್ ಏಜ್ ಟೈಮ್ ನಲ್ಲಿ ಪ್ರೊಡ್ಯೂಸ್ ಆಗಿರುವಂತ ಲಿಟರೇಚರ್ ನಲ್ಲಿ. ಲೇಟರ್ ವೇದಿಕ್ ಏಜಿಗೆ ಬಂದ್ರೆ ಲೇಟರ್ ವೇದಿಕ್ ಏಜ್ ನಲ್ಲೂ ಕೂಡ ಹಾಗೆ, ಇಲ್ಲೂ ಕೂಡ ಅಂತ ಹೇಳ್ಕೊಳ್ಳುವಂತ ಟ್ರೇಡ್ ಅಂಡ್ ಕಾಮರ್ಸ್ ನೋಡೋದಿಲ್ಲ. ಅಂದ್ರೆ ಹರಪ್ಪನ್ ಟೈಮ್ಸ್ ನಲ್ಲಿ ನೋಡ್ತೀವಲ್ವಾ ನಾವು, ಹರಪ್ಪನ್ ಟೈಮ್ ಪೀರಿಯಡ್ ನಲ್ಲಿ ನೋಡ್ದಂಗೆ ಮೆಸೊಪೊಟೋಮಿಯಾ ಆಗಿರ್ಬೋದು, ಈಜಿಪ್ಟ್ ಆಗಿರ್ಬೋದು, ಆ ತರ ತುಂಬಾ ದೂರಕ್ಕೆ ಹೋಗಿ ಟ್ರೇಡ್ ಮಾಡ್ತಿರ್ಲಿಲ್ಲ. ಆದ್ರೆ ಜನ ಒಂದ್ ಕಡೆ ಸೆಟಲ್ ಆಗೋದಕ್ಕೆ ಸ್ಟಾರ್ಟ್ ಆಗ್ತಾರೆ, ಜನಪದಗಳು ಹುಟ್ಕೊಳ್ಳೋದನ್ನ ನಾವು ನೋಡ್ತೀವಿ. ಒಂದು ಪ್ಲೇಸ್ ನಲ್ಲಿ ಒಂದು ಕಲ್ಟಿವೇಟ್ ಮಾಡಿದ್ರೆ ಇನ್ನೊಂದು ಪ್ಲೇಸ್ ನಲ್ಲಿ ಇನ್ನೊಂದು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ರು. ಸೊ ದೇರ್ ವಾಸ್ ಅ ನೀಡ್ ಫಾರ್ ಟ್ರೇಡ್ ಅಂತ ಹೇಳ್ಬೋದು ನಾವು ಲೇಟರ್ ವೇದಿಕ್ ಏಜ್ ನಲ್ಲಿ. ಸೊ ಅದಕ್ಕೋಸ್ಕರ ಏನಾಗುತ್ತೆ, ಟ್ರೇಡ್ ಅನ್ನುವಂಥದ್ದು ಹುಟ್ಕೊಳ್ಳುತ್ತೆ, ಟ್ರೇಡ್ ಮತ್ತೆ ಕಾಮರ್ಸ್ ಅನ್ನೋದು ಹುಟ್ಕೊಳ್ಳೋದನ್ನ ನೋಡ್ತೀವಿ. ಅದಕ್ಕೋಸ್ಕರ 2 ಕಾಯಿನ್ಸ್ ಗಳನ್ನ ಇಂಟ್ರೊಡ್ಯೂಸ್ ಮಾಡ್ಕೊಳ್ತಾರೆ. ಗೋಲ್ಡ್ ಕಾಯಿನ್ಸ್ಗೆ ಸತ್ಮನ ಅಂತ ಕರೆಯೋರು, ಇನ್ನೊಂದು ಕಡೆಗೆ ಸಿಲ್ವರ್ ಕಾಯಿನ್ಸ್ಗೆ ಕೃಷ್ಣಾಲ ಅಂತ ಕರೆಯೋದನ್ನ ನಾವು ನೋಡ್ತೀವಿ. ಸೊ ಕಾಯಿನ್ಸ್ ವೇರ್ ದ ಕರೆನ್ಸಿ ವಾಸ್ ದ ಮೀಡಿಯಂ ಆಫ್ ಎಕ್ಸ್ಚೇಂಜ್ ಅಂತ ಹೇಳ್ಬೋದು ನಾವು ಲೇಟರ್ ವೇದಿಕ್ಸ್ ಟೈಮ್ ಅಲ್ಲಿ. ಅಲ್ಲಿ ನೋಡಿದ್ವಿ ನಾವು ದೇರ್ ವಾಸ್ ನೋ ಕಾನ್ಸೆಪ್ಟ್ ಆಫ್ ಪ್ರೈವೇಟ್ ಪ್ರಾಪರ್ಟಿ. ಇಲ್ಲಿ ಪ್ರೈವೇಟ್ ಪ್ರಾಪರ್ಟಿ ತಕ್ಕ ಮಟ್ಟಿಗೆ ರೆಕಗ್ನೈಸ್ ಆಗಿದ್ರು ಕೂಡ ದ ಫೋಕಸ್ ವಾಸ್ ಮೋರ್ ಆನ್ ಕಮ್ಯುನಲ್ ಓನಿಂಗ್ ಆಫ್ ದ ಪ್ರಾಪರ್ಟಿ. ಅಂದ್ರೆ ಇವಾಗ್ಲೂ ನೋಡ್ತೀವಿ ನಾವು, ಇವತ್ತೂ ಕೂಡ ಎಷ್ಟೋ ಟ್ರೈಬ್ಗಳಲ್ಲಿ, ಇಂಡಿಯಾದಲ್ಲಿ ಎಷ್ಟೋ ಟ್ರೈಬಲ್ ಲ್ಯಾಂಡ್ಸ್ ಗಳಲ್ಲಿ ಪ್ರೈವೇಟ್ ಪ್ರಾಪರ್ಟಿ ಅಂತ ಕಾನ್ಸೆಪ್ಟೇ ಬರೋದಿಲ್ಲ. ಟ್ರೈಬಲ್ ಲ್ಯಾಂಡ್ ಅಂದ್ರೆ ಎಲ್ಲರೂ ಕೂಡ ಓನರ್ಸ್ ಯಾವ ಒಂದು ಲ್ಯಾಂಡ್, ಆ ತರದ ಒಂದು ಕಾನ್ಸೆಪ್ಟ್ ನೋಡ್ತೀವಿ. ಇಲ್ಲೂ ಕೂಡ
ಜನಪದ ಅನ್ನುವಂಥ ಕಾನ್ಸೆಪ್ಟ್ ಬಂದಿದ್ರು ಕೂಡ ಆ ಜನಪದದಲ್ಲಿ ಇನ್ನ ಜನ ಇದ್ರು. ಸೊ ಹಾಗಾಗಿ ಟ್ರೈಬಲ್ ಮೈಂಡ್ ಸೆಟ್ ಇನ್ನೂ ಕೂಡ ಹೋಗಿರ್ಲಿಲ್ಲ. ಸೊ ಹಾಗಾಗಿ ಈ ತರದ್ದು ಕಮ್ಯುನಿಟಿ ಓನಿಂಗ್ ಆಫ್ ಪ್ರಾಪರ್ಟಿ ನೋಡ್ತೀವಿ ನಾವು ಲೇಟರ್ ವೇದಿಕ್ ಏಜ್ ನಲ್ಲಿ. ಆದ್ರೆ ಒಂದಷ್ಟು ಕಡೆ ಪ್ರೈವೇಟ್ ಪ್ರಾಪರ್ಟಿ ರೆಕಗ್ನೈಸ್ ಮಾಡಿರುವಂತಹ ಇನ್ಸ್ಟೆನ್ಸಸ್ ಗಳನ್ನು ಕೂಡ ನೋಡಬಹುದು ನಾವು ಲೇಟರ್ ವೇದಿಕ್ ಏಜ್ ನಲ್ಲಿ. ಅದ್ರ ಜೊತೆಗೆ ಏನಾಗುತ್ತೆ, ಅದ್ರ ಜೊತೆಗೆ ಲೇಟರ್ ವೇದಿಕ್ ಏಜ್ ನಲ್ಲಿ ಅರ್ಲಿ ವೇದಿಕ್ ಏಜ್ ನಲ್ಲಿ ನಮ್ಗೆ ಬರೀ ವರ್ಣ ಸಿಸ್ಟಮ್ ನ ಮಾತ್ರ ನೋಡ್ತೀವಿ ನಾವು. ಲೇಟರ್ ವೇದಿಕ್ ಏಜ್ ನಲ್ಲಿ ವರ್ಣ ಸಿಸ್ಟಮ್ ಇತ್ತು, ಅದ್ರ ಜೊತೆಗೆ ಹೊಸ ಒಂದು ಸಿಸ್ಟಮ್ ಹುಟ್ಕೊಳ್ಳುತ್ತೆ, ಅದಕ್ಕೆ ನಾವು ಕಾಸ್ಟ್ ಸಿಸ್ಟಮ್ ಅಂತ ಕರಿತೀವಿ, ಜಾತಿ ಅಂತ ಕರ್ಕೊಳ್ತೀವಿ. ಏನಕ್ಕೆ ಹೊಸ ಹೊಸ ಜಾತಿಗಳು ಹುಟ್ಕೊಳ್ತು, ಏನಕ್ಕೆ ಕಾಸ್ಟ್ ಅನ್ನೋಂಥದ್ದು ಹೊಸದಾಗಿ ಬಂತು? ವರ್ಣ ಸಿಸ್ಟಮ್ ಅಲ್ಲಿ 4 ವರ್ಣ ಇತ್ತು ಅಷ್ಟೇ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಹೇಳ್ಬಿಟ್ಟು. ಅದಾದ ಮೇಲ್ಗಡೆಗೆ ಈ ವರ್ಣ ಸಿಸ್ಟಮ್ ನ ಒಳಗಡೆಗೆ ಕಾಸ್ಟ್ ಸಿಸ್ಟಮ್ ಬೆಳ್ಕೊಳ್ಳೋದನ್ನ ನೋಡ್ತೀವಿ ನಾವು. ಏನಕ್ಕೆ ಅಂತ ಹೇಳಿದ್ರೆ, ಏನಕ್ಕೆ ಅಂದ್ರೆ ಸೆಟ್ಲ್ ಆಗೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಸೆಟ್ಲ್ ಆದ್ಮೇಲ್ಗಡೆಗೆ ಹೊಸ ಹೊಸ ತರದ್ದು ಆಕ್ಯುಪೇಷನ್ ಹುಟ್ಕೊಳ್ಳೋದನ್ನ ನಾವು ನೋಡ್ತೀವಿ. ಇಲ್ಲಿ ಬರೀ ಕಾರ್ಪೆಂಟ್ರಿ ಇತ್ತು, ಸ್ಪಿನ್ನಿಂಗ್ ಇತ್ತು, ಇನ್ನೊಂದಿತ್ತು, ಮತ್ತೊಂದಿತ್ತು ಅಷ್ಟೇ. ಯಾವಾಗ ಸೆಟ್ಲ್ ಆಗೋದಕ್ಕೆ ಸ್ಟಾರ್ಟ್ ಆಗ್ತಾರೆ, ಯಾವಾಗ ನಿಧಾನಕ್ಕೆ ಅರ್ಬನೈಸೇಷನ್ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ, ಅವಾಗ ಹೊಸ ಹೊಸ ಸ್ಪೆಷಲೈಸ್ಡ್ ಆಕ್ಯುಪೇಷನ್ ಹುಟ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಬ್ಲಾಕ್ ಸ್ಮಿತ್ ಆಗಿರ್ಬೋದು, ಗೋಲ್ಡ್ ಸ್ಮಿತ್ ಆಗಿರ್ಬೋದು, ಇಲ್ಲ ಸ್ಮಿತಿಂಗ್ ಆಕ್ಯುಪೇಷನ್ ಆಗಿರ್ಬೋದು, ಕಾರ್ಪೆಂಟ್ರಿ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಮತ್ತೊಂದಾಗಿರ್ಬೋದು. ಸೊ ನ್ಯೂಮರಸ್ ಸ್ಪೆಷಲೈಸ್ಡ್ ಆಕ್ಯುಪೇಷನ್ಗಳು ಹುಟ್ಕೊಳ್ಳುತ್ತೆ. ಬಿಕಾಸ್ ಆಫ್ ನ್ಯೂಮರಸ್ ಆಕ್ಯುಪೇಷನ್ಸ್ ಈ ವರ್ಣ ಸಿಸ್ಟಮ್ ನಲ್ಲಿ ಮತ್ತೆ ಸಣ್ಣ ಸಣ್ಣ ಜಾತಿಗಳು ಹುಟ್ಕೊಳ್ಳೋದನ್ನ ನಾವು ನೋಡ್ತೀವಿ. ವರ್ಣ ಸಿಸ್ಟಮ್ ನಲ್ಲಿ ಕಾಸ್ಟ್ ಅನ್ನುವಂತ ಇನ್ನೊಂದು ಸಿಸ್ಟಮ್ ಕೂಡ ಸೇರ್ಕೊಳ್ಳೋದನ್ನ ನಾವು ನೋಡ್ತೀವಿ. ಏನಕ್ಕೆ? ಬಿಕಾಸ್ ಆಫ್ ನ್ಯೂಮರಸ್ ಆಕ್ಯುಪೇಷನ್ಸ್. ಒಂದಷ್ಟು ಕಡೆ ಈ ಬೆಬಿಲೋನ್ ಅಂದ್ರೆ ಮೆಸೊಪೊಟೇಮಿಯನ್ ರೀಜನ್ ನೋಡಿದ್ವಲ್ವಾ ನಾವು, ಆ ರೀಜನ್ ಜೊತೆಗೆ ಫಾರಿನ್ ಟ್ರೇಡ್ ಮಾಡಿರುವಂತ ಒಂದಷ್ಟು ಎಕ್ಸಾಂಪಲ್ಸ್ ಗಳನ್ನು ಕೂಡ ನೋಡ್ತೀವಿ. ಬಿಕಾಸ್ ದೇ ಹ್ಯಾಡ್ ದ ನಾಲೆಡ್ಜ್ ಆಫ್ ಸಮುದ್ರ. ಸ್ಟಾರ್ಟಿಂಗ್ ನೋಡಿದ್ವಿ, ಜಿಯೋಗ್ರಫಿಕಲ್ ಎಕ್ಸ್ಟೆಂಟ್ ಅಲ್ಲಿ ನೋಡಿದ್ವಲ್ವ ನಾವು. ಜಿಯೋಗ್ರಫಿಕಲ್ ಎಕ್ಸ್ಟೆಂಟ್ ಅಲ್ಲಿ ನೋಡ್ಬೇಕಾದ್ರೆ ಸಮುದ್ರ ಅನ್ನುವಂಥ ಒಂದು ಕಾನ್ಸೆಪ್ಟ್ ನೋಡಿದ್ವಿ ನಾವು. ಸಮುದ್ರದ ನಾಲೆಡ್ಜ್ ಇತ್ತು ಅನ್ನೋದನ್ನ ನಾವು ನೋಡಿದ್ವಿ. ಸೊ ಹಾಗಾಗಿ ದೇ ಸ್ಟಾರ್ಟೆಡ್ ಟ್ರೇಡಿಂಗ್ ಅಂತ ಹೇಳ್ಬೋದು ನಾವು. ಇದಕ್ಕೂ ಕೂಡ ಆಕ್ಚುಲ್ ಆಗಿ ದೇರ್ ಇಸ್ ನೋ ಕಾಂಕ್ರೀಟ್ ಎವಿಡೆನ್ಸ್. ಹೋಗಿದ್ರು ಅಂತ ಹೇಳ್ಬಿಟ್ಟು ಯಾವುದೇ ಕಾಂಕ್ರೀಟ್ ಎವಿಡೆನ್ಸ್ ಇಲ್ಲ, ಆದ್ರೆ ಹೋಗ್ತಾ ಇದ್ರು ಅನ್ನೋದು ಲಿಟರರಿ ಎವಿಡೆನ್ಸ್ಗಳು ನಮಗೆ ಸಿಕ್ಕಿರೋದನ್ನ ನಾವು ನೋಡ್ತೀವಿ. ಸೊ ಯಾವಾಗ ಟ್ರೇಡ್ ಜಾಸ್ತಿ ಆಗುತ್ತೆ, ಟ್ರೇಡ್ ಜಾಸ್ತಿ ಆದಾಗ ಈ ವೈಶ್ಯ ಕಮ್ಯುನಿಟಿ ಸ್ಟ್ರಾಂಗ್ ಪವರ್ಫುಲ್ ಆಗೋದನ್ನ ನಾವು ನೋಡ್ತೀವಿ. ಮರ್ಚೆಂಟ್ಸ್ಗಳು ಹುಟ್ಕೊಳ್ಳೋದನ್ನ ನೋಡ್ತೀವಿ. ಮರ್ಚೆಂಟ್ಸ್ಗಳು ಅಷ್ಟೇ ಅಲ್ಲದೆ ಮರ್ಚೆಂಟ್ ಗಿಲ್ಡ್ಗಳು ಹುಟ್ಕೊಳ್ಳೋದನ್ನ ನಾವು ನೋಡ್ತೀವಿ. ಏನಕ್ಕೆ ಅಂದ್ರೆ ಇವತ್ತಿನ ತರ ನಾವು ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡಬೇಕು ಅಂದ್ರೆ ಎಲ್ಲೋ ಒಂದಿಬ್ರು ಸೇರ್ಕೊಂಡು ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡೋದು ಇವತ್ತಿನ ಟೈಮ್ ನಲ್ಲಿ ಸುಲಭ. ಅವತ್ತಿನ ಟೈಮ್ ನಲ್ಲಿ ಪ್ರೊಡ್ಯೂಸ್ ಮಾಡೋದು ಒಂದು ಪ್ರಾಬ್ಲಮ್ ಆದ್ರೆ, ಆ ಪ್ರೊಡ್ಯೂಸ್ ಮಾಡಿರೋದನ್ನ ಇನ್ನೊಂದು ಕಡೆಗೆ ಹೋಗ್ಬಿಟ್ಟು ಸೇಲ್ ಮಾಡೋದು ಕೂಡ ಅನದರ್ ಪ್ರಾಬ್ಲಮ್ ಆಗಿತ್ತು. ಏನಕ್ಕೆ? ಇವತ್ತಿನ ತರ ಹೈವೇ ನೆಟ್ವರ್ಕ್ ಇತ್ತಾ, ಇವತ್ತಿನ ತರ ಟ್ರೈನ್ ಇತ್ತಾ, ಇವತ್ತಿನ ತರ ಪೋರ್ಟ್ಸ್ ಇತ್ತು, ಎಲ್ಲ ಕಡಿಮೆ ಇತ್ತು ಪೋರ್ಟ್ಗಳೆಲ್ಲನೂ ಕೂಡ. ಸೊ ಹಾಗಾಗಿ ಮರ್ಚೆಂಟ್ ಯೂಸ್ ಟು ಟ್ರಾವೆಲ್ ಇನ್ ಬ್ಯಾಂಡ್ಸ್. ಮರ್ಚೆಂಟ್ಗಳು ಏನ್ ಮಾಡ್ತಾ ಇದ್ರು, ವ್ಯಾಪಾರ ವರ್ತಕರು ಏನ್ ಮಾಡ್ತಾ ಇದ್ರು, ಒಂದು 500 ಜನ, 600 ಜನ, 1000 ಜನ, 2000 ಜನ ಒಟ್ಟೊಟ್ಟಿಗೆ ಹೋಗ್ತಾ ಇದ್ರು ವ್ಯಾಪಾರ ಮಾಡ್ಕೊಳ್ಳೋದಕ್ಕೋಸ್ಕರ. ಸೊ ಅದಕ್ಕೋಸ್ಕರ ಈ ಮರ್ಚೆಂಟ್ ಅಸೋಸಿಯೇಷನ್ಗಳು ಇಟ್ಕೊಳ್ಳುತ್ತೆ, ಅದನ್ನ ಮರ್ಚೆಂಟ್ ಗಿಲ್ಡ್ಸ್ ಅಂತ ಕರಿತೀವಿ. ವೇದಿಕ್ ಏಜ್ ನಲ್ಲಿ, ಲೇಟರ್ ವೇದಿಕ್ ಏಜ್ ನಲ್ಲಿ ಅದಕ್ಕೆ ಗಣ ಅಂತ ಕರೆಯೋರು. ನಾನು ನಿಮ್ಗೆ ಹೇಳಿದ್ದೆ ಅಲ್ವಾ, ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಲ್ಲಿ ಮರ್ಚೆಂಟ್ ಗಿಲ್ಡ್ಗಳಿಗೆ ಶ್ರೇಣಿ ಅಂತ ಕರೆಯೋರು, ಶ್ರೇಷ್ಠಿ ಅಂತ ಕರೆಯೋರು ಅಂತ ಹೇಳಿದ್ದಾರೆ ಅಂತ ಹೇಳಿದ್ದೆ ನಿಮ್ಗೆ. ಇಲ್ಲಿ ಮರ್ಚೆಂಟ್ ಗಿಲ್ಡ್ಸ್ ಗಳಿಗೆ ಗಣ ಅಂತ ಕರೆಯೋದು, ಆರ್ಗನೈಸೇಷನ್ ಫಾರ್ ಮರ್ಚೆಂಟ್ಸ್. ಪಾಟ್ರಿಯಲ್ಲೂ ಕೂಡ ಡಿಫ್ರೆನ್ಸ್ ನೋಡ್ತೀವಿ ನಾವು. ಪಾಟ್ರಿಯಲ್ಲಿ ಎಲ್ಲಿ ನೋಡಿದ್ರೆ ಆರ್ಸ್ ಕಲರ್ಡ್ ಪಾಟ್ರಿ ನೋಡ್ತೀವಿ, ಇಲ್ಲಿ ಗ್ರೇವೇರ್ ಪಾಟ್ರಿ ನೋಡ್ತೀವಿ ನಾವು. ಅಂದ್ರೆ ಅಲ್ಲಿ ಮಣ್ಣು ಕೆಂಪು ಕಲರ್ ಇರ್ತಾ ಇತ್ತು ಮಡಿಕೆಗಳು, ಇಲ್ಲಿ ಗ್ರೇ ಕಲರ್ ಇರ್ತಾ ಇದ್ವಿ ನಾವು ನೋಡ್ತೀವಿ. ಇದು ಪೈಂಟ್ ಆಗಿದೆ, ಅದಕ್ಕೋಸ್ಕರ ಕೆಂಪು ಕಲರ್ ಕಾಣ್ತದೆ ಅಷ್ಟೇ ನಿಮಗೆ. ಸೊ ಅಲ್ಲಿ ಆರ್ಸ್ ಕಲರ್ಡ್ ಪಾಟ್ರಿ, ರೆಡ್ ಕಲರ್ ಪಾಟ್ರಿ ನೋಡ್ಬೋದು, ಇಲ್ಲಿ ಗ್ರೇ ವೇರ್ಸ್ ಗಳನ್ನ ನೋಡ್ತೀವಿ. ರೆವೆನ್ಯೂ ಸಿಸ್ಟಮ್ ಅಂತ ಬಂದ್ರೆ ಯಾವ ತರ ರೆವೆನ್ಯೂ ಸಿಸ್ಟಮ್ ಇತ್ತು? ಋಗ್ವೇದಿಕ್ ಟೈಮ್ ನಲ್ಲಿ, ಅರ್ಲಿ ವೇದಿಕ್ ಏಜ್ ನಲ್ಲಿ ದೇರ್ ವಾಸ್ ನೋ ಕಂಪಲ್ಸರಿ ಟ್ಯಾಕ್ಸೇಷನ್. ಯಾವುದೇ ತರದ್ದು ಕಂಪಲ್ಸರಿ ರೆವೆನ್ಯೂನ ಕೊಡಬೇಕು ಅನ್ನೋ ರಿಸ್ಟ್ರಿಕ್ಷನ್ ಇರಲಿಲ್ಲ. ಏನಕ್ಕೆ ಅಂದ್ರೆ ಪ್ರೈವೇಟ್ ಪ್ರಾಪರ್ಟಿ ಅಂತ ಕಾನ್ಸೆಪ್ಟೇ ಬಂದಿರಲಿಲ್ಲ, ಅದಕ್ಕೋಸ್ಕರ. ಆದರೆ ಜನಗಳು ವಾಲಂಟರಿಯಾಗಿ ರಾಜನಿಗೆ ಸಬ್ಮಿಟ್ ಮಾಡಬೇಕಿತ್ತು ಒಂದಷ್ಟು ದುಡ್ಡನ್ನ ಅಥವಾ ಒಂದಿಷ್ಟು ಕಮಾಡಿಟಿನ. ಆ ವಾಲಂಟರಿ ಸಬ್ಮಿಷನ್ ಅನ್ನ ಬಲಿ ಅಂತ ಕರೆಯೋರು ರಾಜನಿಗೆ ಕೊಡ್ತಾ ಇದ್ದಿದ್ದು. ಅದು ಬಿಟ್ರೆ ಏನಾದ್ರೂ ಬ್ಯಾಟಲ್ ನಡೆದ್ರೆ, ಏನಾದ್ರೂ ಯುದ್ಧ ಆದ್ರೆ, ಆ ಯುದ್ಧದಲ್ಲಿ ಏನ್ ಕ್ಯಾಪ್ಚರ್ ಮಾಡ್ಕೊಳ್ತಿರ್ತಾರೆ ಬೌಂಟಿನ, ಅದನ್ನು ಕೂಡ ಸ್ಟೇಟ್ಗೆ ಸೋರ್ಸ್, ಇನ್ಕಮ್ ಸೋರ್ಸ್ ಆಗ್ತಾ ಇದ್ದಿದ್ದನ್ನ ನಾವು ನೋಡ್ತೀವಿ. ಆದ್ರೆ ಇಲ್ಲಿ ಲೇಟರ್ ವೇದಿಕ್ ಏಜಿಗೆ ಬಂದಾಗ ಏನಾಗುತ್ತೆ, ಪ್ರೈವೇಟ್ ಪ್ರಾಪರ್ಟಿ ನೋಡ್ತೀವಿ ನಾವು. ಪ್ರೈವೇಟ್ ಪ್ರಾಪರ್ಟಿ ನೋಡಿದಾಗ ಏನಾಗುತ್ತೆ, ಟ್ಯಾಕ್ಸ್ ಕಲೆಕ್ಷನ್ ಮಾಡೋದು, ರೆವೆನ್ಯೂ ಕಲೆಕ್ಷನ್ ಮಾಡ್ಕೊಳ್ಳೋದು ಕಂಪಲ್ಸರಿ ಆಗೋದನ್ನ ನೋಡ್ತೀವಿ.
ಯಾವಾಗ ಪ್ರೈವೇಟ್ ಪ್ರಾಪರ್ಟಿ ಬರುತ್ತೆ, ಪ್ರೈವೇಟ್ ಪ್ರಾಪರ್ಟಿ ಬಂದಾಗ ಏನಾಗುತ್ತೆ, ಟ್ಯಾಕ್ಸ್ನ ಮತ್ತೆ ರೆವೆನ್ಯೂ ಕಲೆಕ್ಷನ್ ಮಾಡ್ಕೊಳ್ಳೋದು ಕಂಪಲ್ಸರಿ ಆಗೋದನ್ನ ನೋಡ್ತೀವಿ. ಸೊ ರೆವೆನ್ಯೂ ಕಲೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಹೊಸ ಒಬ್ಬ ಆಫೀಸರ್ನ ಅಪಾಯಿಂಟ್ ಮಾಡೋದನ್ನ ನೋಡ್ತೀವಿ. ಅವನಿಗೆ ಸಂಗ್ರಹಿತ್ರಿ ಅಂತ ಕರೆಯೋರು. ಅಂದ್ರೆ ರೆವೆನ್ಯೂ ಕಲೆಕ್ಷನ್ ಮಾಡುವಂತ, ಹಿ ವಾಸ್ ಅ ರೆವೆನ್ಯೂ ಕಲೆಕ್ಟಿಂಗ್ ಆಫೀಸರ್. ಯಾರು? ಸಂಗ್ರಹಿತರಿ. ಅದ್ರ ಜೊತೆಗೆ ವೈಶ್ಯಾಸ್ ವೇರ್ ದ ಓನ್ಲಿ ಟ್ಯಾಕ್ಸ್ ಪೇಯಿಂಗ್ ಕಮ್ಯುನಿಟಿ ಅಂತ ಹೇಳ್ಬೋದು ಅವತ್ತಿನ ಟೈಮ್ ಪೀರಿಯಡ್ ನಲ್ಲಿ. ಸೊ ವೈಶ್ಯಾಸ್ ದೇ ವರ್ ದ ಓನ್ಲಿ ಟ್ಯಾಕ್ಸ್ ಪೇಯಿಂಗ್ ಕಮ್ಯುನಿಟಿ. ಈ ಒಂದು ಡಿಸ್ಕಂಟೆಂಟ್ ಇಟ್ಕೊಳ್ಳೋದನ್ನ ನೋಡ್ತೀವಿ ನಾವು. ಏನಾಗುತ್ತೆ ಈ ನೆಕ್ಸ್ಟ್ ಈ ಏನದು ವೇದಿಕ್ ಏಜ್ ಆದ್ಮೇಲೆ ನೆಕ್ಸ್ಟ್ ಟಾಪಿಕ್ ನೋಡೋದು ನಾವು ಬುದ್ಧಿಸಂ ಮತ್ತೆ ಜೈನಿಸಂನ. ಸೊ ಏನಕ್ಕೆ ಬುದ್ಧ ಬಂದ, ಏನಕ್ಕೆ ಮಹಾವೀರ ಬಂದ, ಏನಕ್ಕೆ ಅಷ್ಟು ಜನ ಫಾಲೋ ಮಾಡಿದ್ರು ಅವ್ರನ್ನ ಅಂತ ಹೇಳಿದ್ರೆ, ಈ ಟೈಮ್ ನಲ್ಲಿ ಸಿಚುವೇಶನ್ ಲೇಟರ್ ವೇದಿಕ್ ಏಜ್ ಡಿಟೀರಿಯೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸಿಚುವೇಶನ್. ಜನಗಳಿಗೆ ಏನಾಗುತ್ತೆ, ಸ್ಯಾಕ್ರಿಫೈಸಸ್ಗಳು ಬಹಳ ಜಾಸ್ತಿ ಆಗಿದೆ. ಜನಗಳಿಗೆ ಏನಾಗಿದೆ, ಯಜ್ಞಗಳನ್ನ ಮಾಡ್ತಾರೆ, ಸ್ಯಾಕ್ರಿಫೈಸ್ಗಳ ನಂಬರ್ಸ್ ಜಾಸ್ತಿ ಆಗಿದೆ, ಸ್ಯಾಕ್ರಿಫೈಸ್ ಎಲಾಬ್ರೇಟ್ ಆಗ್ತಿರೋದನ್ನ ನೋಡ್ತಾ ಇದ್ದೀವಿ ನಾವು. ಅದಾದ್ಮೇಲೆ ಏನಾಗ್ತಾ ಇದೆ, ಸಿಸ್ಟಮ್ ವರ್ಣ ಸಿಸ್ಟಮ್ ಹೈರಾರ್ಕಿಯಲ್ಲಿ ಆಗ್ಬಿಟ್ಟಿದೆ. ಯಾವುದೇ ತರಹದ ಸೋಷಿಯಲ್ ಮೊಬಿಲಿಟಿ ಇಲ್ಲ. ಬ್ರಾಹ್ಮಣರು